ರಾಜ್ಯ ಮಟ್ಟದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಹೊಂದಾಣಿಕೆಯನ್ನ ಮಾಡಿಕೊಂಡಿದ್ದೆ, ಮೈತ್ರಿಕೂಟವನ್ನ ರಚಿಸಿಕೊಂಡಿದ್ದೆ. ಅದ್ಯಾಕೋ ಈ ದೋಸ್ತಿಗಳು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿ ಪರಸ್ಪರ ಕೆಂಡ ಕಾರ್ಕೊಂಡು ಓಡಾಡ್ತಾ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೋಲಾರದ ಮಾಜಿ ಶಾಸಕ ಮಂಜುನಾಥ್ ಗೌಡ್ರು ಹಾಗೆಯೇ ಜೆಡಿಎಸ್ ನ ಮುಖಂಡ ಹಾಗೂ ನಿಕಟಪೂರ್ವ ಸ್ವಾಭಿಮಾನಿ ಪಕ್ಷದ ಅಭ್ಯರ್ಥಿಯಾಗಿದ್ದಂತ ಉಡಿ ವಿಜಯ್ ಕುಮಾರ್ ನಡುವೆ ತೀವ್ರವಾದಂತಹ ವಾಗ್ವಾದಗಳು, ಮಾತಿನ ಚಕಮಕಿಗಳು ನಡೀತಾ ಇದೆ. ಕಾರಣ ಮಾಲೂರು ತಾಲೂಕಿನ ಅಗಲಕೋಟೆ ಗ್ರಾಮದಲ್ಲಿರುವಂತಹ ಸರ್ಕಾರಿ ಭೂಮಿಗೆ ಸಂಬಂಧಿಸಿದಂತೆ ಇಲ್ಲಿನ ಸರ್ವೆ ನಂಬರ್ 1ರಿಂದ 67ರವರೆಗಿನ 309 ಎಕರೆ ಜಾಗದಲ್ಲಿ ಯುನೈಟೆಡ್ ಕಿಂಗ್ಡಮ್ ಎನ್ನುವಂತಹ ಸಂಸ್ಥೆಯ ಮಾಲೀಕರಾದಂತಹ ಗಂಗಾಧರ್ ನಾಯ್ಡು ಇಲ್ಲಿ ಜಮೀನನ್ನ ಖರೀದಿಸಿದ್ದಾರೆ. ಇದು ಸರ್ಕಾರಿ ಶಾಲೆಗೆ ಮೀಸಲಿಡುವಂತಹ ಜಾಗ ಅಂತೇಳಿ ಹಲವು ರೀತಿಯಾದಂತಹ ವಾದ ವಿವಾದಗಳು ನಡೆಯುತ್ತಿದೆ. ಇದೀಗ ನ್ಯಾಯಾಲಯದ ಮೆಟ್ಟಿಲೇರಿ ಇಲ್ಲಿರುವಂತಹ ಭೂಮಿಯಲ್ಲಿ ಸರ್ಕಾರಿ ಕಾಲುದಾರಿ, ಗೋಮಾಳ, ನಕಾಶೆ ರಸ್ತೆ, ಕೆರೆ, ಕುಂಟೆ ಗುರುತು ಮಾಡುವಂತಹ ಕಾರ್ಯ ಇಂದು ಆರಂಭಗೊಂಡಿದೆ. ತಹಶೀಲ್ದಾರ್ ಆದಂತಹ ರೂಪಾರವರ ನೇತೃತ್ವದಲ್ಲಿ ಈ ಒಂದು ಕಾರ್ಯ ಆರಂಭಗೊಂಡಿದೆ. ಸ್ಥಳದಲ್ಲಿ ಬಿಜೆಪಿಯ ಮಾಜಿ ಶಾಸಕರಾದಂತಹ ಮಂಜುನಾಥ್ ಗೌಡ್ರು ಹಾಗೆ ಜೆಡಿಎಸ್ ನ ಮುಖಂಡರಾಗಿರುವಂತಹ ಉಡಿ ವಿಜಯ್ ಕುಮಾರ್ ಇಬ್ಬರು ಕೂಡ ಉಪಸ್ಥಿತರಿದ್ದಾರೆ. ಇನ್ನು ಉಡಿ ವಿಜಯ್ ಕುಮಾರ್ ಅವರ ಸ್ನೇಹಿತರಾಗಿರುವಂತಹ ಗಂಗಾಧರ್ ನಾಯ್ಡು ಈ ಒಂದು ಜಮೀನಿನಲ್ಲಿ ಒಂದಷ್ಟು ಭೂಮಿಯನ್ನ ಖರೀದಿಸಿದ್ದಾರೆ. ಈಗಾಗಲೇ ಅದು ಭೂ ಪರಿವರ್ತನೆ ಆಗಿದೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಆದಾಗ್ಯೂ ಕೂಡ ಇವರಿಬ್ಬರ ನಡುವಿನ ಮಾತಿನ ಚಕಮಕಿಗಳು ಮುಗಿಲು ಮುಟ್ಟಿದೆ. ಈ ಒಂದು ಸಂದರ್ಭದಲ್ಲಿ ಇಬ್ಬರಿಗೂ ಕೂಡ ಇದೊಂದು ಹಗಲುಕೋಟೆಯ ಜಮೀನು ಪ್ರತಿಷ್ಠೆಯ ಪ್ರಶ್ನೆ ಆಗಿದೆ. ಇದರಲ್ಲಿ ಯಾರು ಮೇಲ್ಗೈ ಸಾಧಿಸ್ತಾರೋ ಗೊತ್ತಿಲ್ಲ. ಆದ್ರೆ ಇವತ್ತು ಮಾತ್ರ ತಹಶೀಲ್ದಾರ್ ರೂಪಾರವರ ನೇತೃತ್ವದಲ್ಲಿ ಸರ್ಕಾರಿ ಕಾಲುದಾರಿ, ಗೋಮಾಳ, ನಕಾಶೆ ರಸ್ತೆ, ಕೆರೆ, ಕುಂಟೆ ಗುರುತು ಕಾರ್ಯಗಳು ಆರಂಭಗೊಂಡಿದೆ. ಇದು ಯಾವ ಹಂತ ತಲುಪುತ್ತೆ? ಸ್ಥಳದಲ್ಲಿ ಇತ್ತ ಜೆಡಿಎಸ್ ನ ಮುಖಂಡರಾಗಿರುವಂತಹ ಉಡಿ ವಿಜಯ್ ಕುಮಾರ್ ಹಾಗೂ ಮಾಜಿ ಶಾಸಕ ಮಂಜುನಾಥ್ ಗೌಡ್ರು ಉಪಸ್ಥಿತರಿದ್ದಾರೆ. ಇವರಿಬ್ಬರ ಜಗಳ ಇದು ಯಾವ ಮಟ್ಟಕ್ಕೆ ಹೋಗುತ್ತೋ, ಈ ಇಬ್ಬರಿಂದ ಈ ಒಂದು ಮೈತ್ರಿಕೂಟದ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರುತ್ತೆ ಅನ್ನೋದು ಕಾಲವೇ ನಿರ್ಧರಿಸಲಿದೆ.